ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ದಯಾನಂದ್ ಕುಮಾರ್. ಸ್ನೇಹಿತರೆ, ಜೀವನದಲ್ಲಿ ನೀವು ಯಾವತ್ತಾದರೂ ಆತ್ಮಹತ್ಯೆ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ? ಆದರೆ ಆತ್ಮಹತ್ಯೆ ಮಾಡ್ಕೊಳ್ಲಿಲ್ವಾ? ನೀವು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ? ಹೋಗಲಿ, ನೀವು ಆತ್ಮಹತ್ಯೆ ಮಾಡ್ಕೊಳ್ತಿರೋ ರೀತಿ ತಡೆದಿದ್ದಾದರೂ ಯಾವುದು? ಅದೆಲ್ಲ ಒಂದ್ಸರಿ ಗಾಢವಾಗಿ ಯೋಚನೆ ಮಾಡಿ. ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಎಲ್ಲರಿಗೂ ಇಂತಹ ಸಂದರ್ಭಗಳು ಬಂದಿರ್ತವೆ. ಅದು ಬೇರೆ ಬೇರೆ ಆದಂತಹ ಸನ್ನಿವೇಶಗಳಿರಬಹುದು. ಜೀವನದಲ್ಲಿ ಸೋತಾಗಿ, ಇಲ್ಲ ನಾವು ಇಷ್ಟಪಟ್ಟಂಥವರು ಅಕಾಲಿಕವಾಗಿ ಮರಣ ಹೊಂದೋದಿರ್ಬೋದು, ಕಷ್ಟಗಳು ಸಾಲಗಳು ಹೆಚ್ಚಾದಾಗಿರ್ಬೋದು, ಪರೀಕ್ಷೆಯಲ್ಲಿ ನಾವು ಫೇಲ್ ಆದಾಗಿರ್ಬೋದು, ನಾವು ಪ್ರೀತಿ ಮಾಡಿದಂಥವ್ರು ನಮಗೆ ಕೈ ಕೊಟ್ಟಾಗಿರ್ಬೋದು, ಕ್ರಿಕೆಟ್ ಬೆಟ್ಟಿಂಗ್ ಒಳಗಡೆ ಹಣ ಕಳ್ಕೊಂಡಾಗಿರ್ಬೋದು, ಗಂಡ ಹೆಂಡರ ಮದುವೆ ಜೋರು ಗಲಾಟೆಗಳಾದಾಗಿರ್ಬೋದು, ನಾವು ತುಂಬ ನಂಬಿದಂಥವರು ನಮಗೆ ಮೋಸ ಮಾಡಿದಾಗಿರ್ಬೋದು. ಈ ರೀತಿಯಾದಂಥ ಅಪ್ರಿಯವಾದ ಸಂದರ್ಭಗಳು ಎದುರಾದಾಗ ನಾವೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತೀವಿ. ಅದರಲ್ಲಿ ಕೆಲವರಂತೂ ವಿಫಲವಾದಂಥ ಪ್ರಯತ್ನ ಕೂಡ ಮಾಡಿಬಿಟ್ಟಿರ್ತೀರ. ಆದರೆ ಅದೃಷ್ಟವಶಾತ್ ನಾವ್ಯಾರೂ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಅದರಿಂದ ಇವತ್ತು ಈ ವಿಡಿಯೋವನ್ನು ನೋಡ್ತಾ ಇದ್ದೀವಿ. ನಾವು ಆತ್ಮಹತ್ಯೆ ಏಕೆ ಮಾಡ್ಕೊಳ್ಳಲಿಲ್ಲ, ಆ ಟೈಮಲ್ಲಿ ನಮ್ಮನ್ನು ತಪ್ಪಿಸಿದ್ದೆ ಯಾರು ಅನ್ನೋದನ್ನು ನಂತರ ಯೋಚನೆ ಮಾಡೋಣ. ಈಗ ಮೊದಲನೇದಾಗಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಬೇಕು ಅಂತ ಅಂದ್ಕೊಂಡಿದ್ದು ಯಾಕೆ ಅಂತ ಚರ್ಚೆ ಮಾಡೋಣ. ಈಗ ವ್ಯಕ್ತಿಯಲ್ಲಿ ತನ್ನ ಅಗತ್ಯಗಳು ಈಡೇರದೇ ಇದ್ದಾಗ, ತನ್ನ ಕನಸುಗಳು ಹೆಚ್ಚೆಚ್ಚಾಗಿರ್ತವೆ, ಅವೆಲ್ಲ ವೈಫಲ್ಯಗೊಂಡಾಗ ಮನುಷ್ಯ ಏನೋ ಅಂದ್ಕೊಂಡಿರ್ತಾನೆ, ತನ್ನ ಆಶಯದಂತೆ ತನ್ನ ಜೀವನ ನಡಿಬೇಕು ಅಂದ್ಕೊಂಡಿರ್ತಾನೆ. ಮನ ಇಷ್ಟ ಬಂದಂತೆ ಜೀವನ ನಡೀದೇ ಇದ್ದಾಗ ಎಲ್ಲೋ ಒಂದು ಕಡೆ, ಈಗ ನಾವು ಯಾರನ್ನೋ ಪ್ರೀತಿ ಮಾಡ್ತೀವಿ, ಆ ಪ್ರೀತಿ ನಮಗೆ ಸಿಗೋದಿಲ್ಲ. ಇಲ್ಲ ಹೆಂಡತಿ ಗಂಡ ನನ್ನ ಮಾತು ಕೇಳಲೇಬೇಕು ಅಂದ್ಕೊಂಡಿರ್ತಾಳೆ, ಗಂಡ ಹೆಂಡತಿ ನನ್ನ ಮಾತು ಕೇಳಲೇಬೇಕು ಅಂದ್ಕೊಂಡಿರ್ತಾರೆ. ಇವಾಗ ನನ್ನ ರೀತಿಯಾಗಿ ಜೀವನದಲ್ಲಿ ಯಾವತ್ತೂ ಕಷ್ಟ ಬರೋದೇ ಇಲ್ಲ ಅಂದ್ಕೊಂಡಿರ್ತೀವಿ, ನಮ್ಮನ್ನು ಯಾರು ಮೋಸ ಮಾಡೋದೇ ಇಲ್ಲ ಅಂದ್ಕೊಂಡಿರ್ತೀವಿ. ಇಲ್ಲ ಯಾವುದೋ ಒಂದು ವ್ಯವಹಾರ ಮಾಡ್ತೀವಿ, ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿ ವ್ಯವಹಾರ ಇರುತ್ತೆ, ಆ ವ್ಯವಹಾರದಲ್ಲಿ ನಮಗೆ ಮೋಸ ಆದಾಗಿರ್ಬೋದು. ಇವೆಲ್ಲ ಆದಾಗ ಏನಾಗ್ಬಿಡುತ್ತೆ, ವ್ಯಕ್ತಿಯ ಆತ್ಮಾಭಿಮಾನಕ್ಕೆ ಒಂದು ರೀತಿಯಾದಂತಹ ಧಕ್ಕೆ ಆದಂಗೆ ಆಗುತ್ತೆ. ಇದು ಯಾವಾಗ ಧಕ್ಕೆ ಆಗುತ್ತೋ ಅವನ ಆತಂಕ, ನೋವು, ಆವೇಗ, ನಿರಾಸೆ, ಹತಾಶೆ, ಖಿನ್ನತೆ ಇವೆಲ್ಲನೂ ಅವನಲ್ಲಿ ಹೆಚ್ಚು ದುಃಖ ತರಿಸ್ಕೊಳ್ಳುತ್ತೆ. ಅವನ ಮನಸ್ಸಿನಲ್ಲಿ ತಡೆಯೋಕ್ಕಾಗದಿರೋಂತಹ ವೇದನೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಎಲ್ಲ ವೇದನೆಗಳಿಂದ ಅವನೇನು ಮಾಡ್ತಾನೆ, ನಾನು ಹೊರಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ, ನನ್ನ ಜೀವನ ಇಷ್ಟಕ್ಕೆ ಮುಗಿದೋಯ್ತು. ಅವನು ತುಂಬ ರೀತಿಯ ಪ್ರಯತ್ನ ಪಡ್ತಾನೆ, ಆದರೆ ಅವನು ಯಾರ ಹತ್ರ ಮಾತಾಡೋದಕ್ಕಾಗಲ್ಲ, ನಿದ್ದೆ ಬರೋದಿಲ್ಲ, ಸರಿಯಾಗಿ ಊಟ ಮಾಡೋದಕ್ಕಾಗಲ್ಲ. ಇವೆಲ್ಲಗಳ ಪರಿಣಾಮವಾಗಿ ಅವನೇನು ಅನ್ಕೊತಾನೆ, ನನ್ನ ಜೀವನ ಇಷ್ಟಕ್ಕೆ ಮುಗಿದೋಯ್ತು, ನನ್ನ ಜೀವನನ ಕೊನೆ ಮಾಡ್ಕೊಂಬಿಡ್ಬೇಕು ಅಂತ ತೀರ್ಮಾನಕ್ಕೆ ಬರ್ತಾನೆ. ಇದೇ ನಾವು ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ಕಾರಣ. ನಮ್ಮೆಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಾದಂತಹ ಈ ರೀತಿಯಾಗಿ ಅನಿಸಿರುತ್ತೆ. ಈಗ ನಮ್ಮ ಆತ್ಮಹತ್ಯೆನ ತಡೆದಿದ್ದು ಯಾರು ಅಂತ ನಾವು ಯೋಚನೆ ಮಾಡೋಣ. ಯಾರೋ ಒಂದು ನಾವು ಆತ್ಮಹತ್ಯೆ ಮಾಡ್ಕೊಂಡಿದ್ದನ್ನು ತಡೆಯೋದಕ್ಕಾಗಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಜಾಗೃತ ಭಾವ ಅಂತ ಒಂದಿರುತ್ತೆ, ಅದನ್ನೇ ದೊಡ್ಡವರು ಹೇಳುವಂಥದ್ದು ಅರಿವು ಅಂತಿರುತ್ತೆ. ಆ ಅರಿವೇನಾಗುತ್ತೆ, ನಮ್ಮಲ್ಲಿ ಸಮಸ್ಯೆಗಳು ಜಾಸ್ತಿ ಆದಾಗ ನಮ್ಮ ಜೀವನ ಅಸಮತೋಲನಗೊಂಡ್ಬಿಡುತ್ತೆ, ಸಮತೋಲನವಾಗಿರೋದಿಲ್ಲ. ನಮ್ಮಲ್ಲಿ ಆದಂತಹ ದೈಹಿಕ ಇಲ್ಲ ಮಾನಸಿಕ ವೇದನೆಗಳಿಂದ ನಮ್ಮ ಆ ಪ್ರಜ್ಞೆ ಏನಿರುತ್ತೆ ಅದು ಈಚೆ ಬರೋದಕ್ಕೆ ಕಾಯ್ತಾ ಇರುತ್ತೆ. ಹಾಗೇನಾಗುತ್ತೆ, ವ್ಯಕ್ತಿ ತನಗೆ ಅರಿವಿಲ್ಲದೆ ಇರೋ ರೀತಿಯಾಗಿ ಇದರಿಂದ ಆಚೆ ಬರೋದಕ್ಕೆ, ಹತಾಶೆಯಿಂದ ಆಚೆ ಬರೋದಕ್ಕೆ ಪ್ರಯತ್ನ ಪಡ್ತಾನೆ. ಅವನು ಯಾವುದೋ ರೀತಿಯಾಗಿ ಪ್ರಯತ್ನ ಬರೋದು ಇಲ್ಲ, ಎಲ್ಲಿ ನಿಮಗೆ ಪ್ರಾಬ್ಲಮ್ ಆಯಿತೋ ಅದನ್ನ ದೈಹಿಕವಾಗಿ ಹೊಡೆಯೋದಕ್ಕಿರ್ಬೋದು, ಇಲ್ಲ ಕೈಯಲ್ಲಿರೋದು ಬಿಸಾದಕ್ಕಿರ್ಬೋದು, ಕಾಲಲ್ಲಿ ಒದೆಯುವಂಥದ್ದು ಇರ್ಬೋದು, ಸಿಕ್ಕಿದಂಥವ್ರನ್ನ ಬೈಯೋ ರೀತಿಯಾಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಅವನ ಮನಸ್ಸಿನಲ್ಲಿರುವಂತಹ ಉದ್ವೇಗವನ್ನಿರ್ಬೋದು, ಆತಂಕವನ್ನಿರ್ಬೋದು ಅವನು ಹೊರಹಾಕಬೇಕು ಅಂತ ಕಾಯ್ತಿರ್ತಾನೆ. ಈ ಜಾಗೃತ ಮನಸ್ಸು ಏನು ಮಾಡುತ್ತೆ, ಆ ರೀತಿಯಾದಂತಹ ಯಾವುದೋ ಒಂದು ರೀತಿಯಲ್ಲಿ ಅವನ ಮನಸ್ಸಿನಲ್ಲಿರಿಂದ ಈಚೆ ಹಾಕೋದಕ್ಕೆ ಕೆಲವೊಂದು ತಂತ್ರಗಳನ್ನು ಮಾಡುತ್ತೆ. ಈ ತಂತ್ರಗಳನ್ನು ನಾವೇನಂತ ಕರಿತೀವಿ ಅಂದರೆ ಆತ್ಮ ಸಂರಕ್ಷಣಾ ತಂತ್ರಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಸೈಕಾಲಜಿಯಲ್ಲಿ, ಮನೋವಿಜ್ಞಾನದಲ್ಲಿ ಇದನ್ನೇನಂತ ಕರೀತಾರೆ ಅಂದರೆ ಡಿಫೆನ್ಸ್ ಮೆಕಾನಿಸಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾವುದೋ ರೀತಿಯಾಗಲಿ ನಾವು ಇದರಿಂದ ಹೊರಬರಬೇಕು ಅಂತ ನಾವು ಯಾವತ್ತೂ ಯೋಚನೆ ಮಾಡ್ತಿರ್ತೀವಿ. ಈಗ ಇಲ್ಲಿ ಈ ಆತ್ಮ ಸಂರಕ್ಷಣಾ ತಂತ್ರಗಳಿಂದ ನಮ್ಮ ಸಮಸ್ಯೆ ಸಂಪೂರ್ಣವಾಗಿ ಬದಲಾಗೋದಿಲ್ಲ, ಆದರೆ ಆ ಪ್ರಸ್ತುತ ಕಾಲದಲ್ಲಿ ನಮ್ಮನ್ನು ಆ ಸನ್ನಿವೇಶದಿಂದ ಹೊರಬರೋದಕ್ಕೆ
ಅದು ನಮಗೆ ಸಹಾಯ ಮಾಡುತ್ತೆ. ಆ ಸಹಾಯ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಉದ್ವೇಗ ಕಡಿಮೆ ಆಗುತ್ತೆ. ಕಡಿಮೆ ಆಗಿ ಅಂದ್ರೆ ಆ ಸಂದರ್ಭವನ್ನ ತಪ್ಪಿಸುತ್ತೆ. ಅಲ್ಲಿ ಇಲ್ಲ ಒಂದು ಪಲಾಯನ ಇರೋದಿರ್ಬೋದು, ಇಲ್ಲ ಬೇರೆ ಯಾರ ಮೇಲೋ ಏನೋ ಒಂದು ತೋರಿಸುವಂಥದ್ದು ಇರ್ಬೋದು, ಇಲ್ಲ ನಮ್ಮನ್ನು ನಾವೇ ಸಮರ್ಥನೆ, ನಾನು ಮಾಡಿದ್ದು ಕರೆಕ್ಟ್ ಆಗಿದೆ, ಇದು ತಪ್ಪಲ್ಲ ಅನ್ನೋವಂಥದ್ದು ಇರ್ಬೋದು. ಇಲ್ಲ ಜೀವನ ಇಷ್ಟ ಅಲ್ಲ, ಇನ್ನು ಮುಂದಕ್ಕೆ ಇದೆ, ಯಾವುದೋ ಒಂದು ಪ್ರಯತ್ನದಲ್ಲಿ ನಾವು ವಿಫಲ ಆಗಿರ್ಬೋದು, ಇನ್ನು ಬೇರೆ ಪ್ರಯತ್ನಗಳಲ್ಲಿ ನಾವು ಚೆನ್ನಾಗಿ ಮಾಡ್ಬೋದು ಅನ್ನೋಂತಹ ಯಾವುದೇ ಒಂದು ಮನಸ್ಸಿನಲ್ಲಿ ನಾಟುವ ರೀತಿಯಾಗಿ ಆ ತಂತ್ರಗಳು ನಮ್ಮನ್ನ ಆ ಸಂದರ್ಭಕ್ಕೆ ನಮ್ಮನ್ನ ಈಚೆಯಿಂದ ತಗೊಂಬಂದು ನಮ್ಮಲ್ಲಿ ಸ್ವಲ್ಪ ಅವು ಸಂಪೂರ್ಣವಾಗಿ ನಮ್ಮಲ್ಲಿರುವಂತಹ ಪ್ರಾಬ್ಲಮ್ನ ಅವ್ರು ಯಾವುದೇ ರೀತಿ ಸಂಪೂರ್ಣವಾಗಿ ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ಆದ್ರೆ ಆ ತಕ್ಷಣಕ್ಕೆ ನಮಗೆ ಒಂದು ರೀತಿಯಾದಂತಹ ಲವಲವಿಕೆ ಕೊಟ್ಟು ಎಲ್ಲ ಒಂದ್ ಕಡೆ ಸ್ವಲ್ಪ ಆದ್ರೂ ತೃಪ್ತಿ ಪಡೋ ರೀತಿಯಾಗಿ ಮಾಡುತ್ತೆ. ಕೆಲವೊಂದು ಉದಾಹರಣೆಗಳು ಹೇಳ್ತೀನಿ. ಅದಕ್ಕೆ ಕೆಲವೊಂದು ಹೆಸರುಗಳೇ ಇದಾವೆ. ಇವಾಗ ಬಲಿಪಶು ಆಗುವಂಥದ್ದು ಅಂತ ಹೇಳ್ತಾರೆ. ಬಲಿಪಶು ಆಗೋದು ಅಂದ್ರೆ ಏನು ಅಂದ್ರೆ, ಒಬ್ಬ ಗಂಡ ಹೆಂಡತಿ ಗಲಾಟೆ ಮಾಡ್ತಾರೆ, ಜಗಳ ಆದಾಗ ಏನಾಗುತ್ತೆ, ಹೆಂಡತಿ ಗಂಡನ ಮೇಲೆ ರೇಗಾಡ್ತಾ ಗಂಡನ್ನ ಏನು ಮಾಡೋದಕ್ಕಾಗದೆ ಅಡಿಗೆ ಮನೆಯಲ್ಲಿ ಹೋಗಿ ಈ ಪಾತ್ರೆಗಳನ್ನ ಕುಕ್ಕೋದಿರ್ಬೋದು, ಈ ಎಲ್ಲ ಪಾತ್ರೆಗಳನ್ನ ಬಿಸಾಕೋದಿರ್ಬೋದು, ಇಲ್ಲ ಮಗುನ ಒಡೆಯುವಂಥದ್ದು ಇರ್ಬೋದು. ಈ ರೀತಿಯಾಗಿ ಇಲ್ಲಿರುವಂತಹ ಕೋಪನ, ಗಂಡನ ಮೇಲೆ ಇರುವಂತಹ ಕೋಪನ ಆ ಪಾತ್ರೆಗಳಲ್ಲೇ ಆ ಮಗು ಮೇಲೆ ತೋರಿಸೋ ರೀತಿ ಮಾಡುತ್ತೆ. ಅದೇ ಗಂಡ ಏನ್ ಮಾಡ್ತಾನೆ, ಇಲ್ಲಿದ್ರೆ ನನಗೆ ಆಗೋದಿಲ್ಲ, ನನ್ಗೆ ನೆಮ್ಮದಿ ಸಿಗೋದಿಲ್ಲ ಅಂತ ಏನ್ ಮಾಡ್ತಾನೆ, ಮನೆಯಿಂದ ಬೇರೆ ಕಡೆ ಹೋಗ್ತಾನೆ. ಇಲ್ಲ ಬಾರ್ಗೆ ಹೋಗ್ಬೋದು, ಇಲ್ಲ ಯಾರಾದ್ರೂ ಫ್ರೆಂಡ್ ಜೊತೆಲಿ ಹೋಗ್ಬೋದು. ಈ ರೀತಿಯಾಗಿ ಆಗುತ್ತೆ. ಮತ್ತೆ ಇನ್ನೊಂದು ಉದಾಹರಣೆ ಏನು ಅಂದ್ರೆ, ಆತ್ಮನಿಂದನೆ ಮಾಡ್ಕೊಳ್ಳುವಂಥದ್ದು. ಈಗ ಮನೇಲಿ ಯಾರಿಗೂ ಗೊತ್ತಿಲ್ಲದೆ ಒಂದು ಚೀಟಿ ಹಾಕಿರ್ತೀವಿ, ಏನಾದ್ರೂ ಒಂದು ವಸ್ತು ತಗೊಳ್ಳೋಣ ಅಂತ. ಆದ್ರೆ ಅಲ್ಲೇನ್ ಮಾಡುತ್ತೆ, ಆ ಚೀಟಿ ಮಾಡ್ತಿರೋಂಥವ್ನು ಏನ್ ಮಾಡ್ತಾನೆ, ಓಡೋಗ್ಬಿಡ್ತಾನೆ. ಅಲ್ಲಿ ಅವನು ತಪ್ಪು ಮಾಡಿರ್ತಾನೆ, ನಮ್ ತಪ್ಪೇನು ಇರೋದಿಲ್ಲ. ಆದ್ರೆ ಅದರಿಂದ ಬಲಿಪಶು ಆಗುವಂಥದ್ದು ನಾವೇನ್ ಅನ್ಕೊಂತೀವಿ, ತಲೆ ಚಚ್ಕೊಳ್ತೀವಿ, ನಮ್ ಜನ್ಮನೇ ಇಷ್ಟು, ನಾನೊಬ್ಬ ಪಾಪಿ, ನನ್ನ ಅದೃಷ್ಟನೇ ಸರಿ ಇಲ್ಲ, ಏನೇ ಮಾಡೋದಕ್ಕೆ ಏನೋ ಒಳ್ಳೇದ್ ಮಾಡೋದಕ್ಕೆ ಹೋದ್ರು ನಮಗ್ ಕೆಟ್ಟದೇ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಮನ್ನ ನಾವೇ ಬೈಕೊಳ್ತೀವಿ. ಈ ರೀತಿ ಆಗುತ್ತೆ. ಇನ್ನೊಂದು ಆಗುವಂಥದ್ದು ದಮನ ಮಾಡ್ಕೊಳ್ಳುವಂಥದ್ದು. ನಮ್ಮಲ್ಲಿ ಮನಸ್ಸಲ್ಲಿರೋದನ್ನ ಹಾಗೇ ನಾವು ಇಟ್ಕೊಳ್ಳುವಂಥದ್ದು. ಯಾರಿಗೂ ಹೇಳಿದೆ, ಯಾರೋ ಒಬ್ಬರನ್ನ ಪ್ರೀತಿ ಮಾಡಿರ್ತೀವಿ, ಹೇಳಿದ್ರೆ ಭಯ, ಎಲ್ಲಿ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರ ಅಂತ. ಒಂದ್ ಸೈಡ್ ಪ್ರೀತಿ ಅಂತಾರಲ್ವಾ, ಅದನ್ನ ಮನ್ಸಲ್ಲೇ ಇಟ್ಕೊಂಡಿರ್ತೀವಿ. ಆದ್ರೆ ಅವ್ರಿಗೆ ಯಾವಾಗ್ಲೂ ಮದ್ವೆ ಆಗಿ ಹೋದಾಗ ನಮ್ಮ ಮನ್ಸಲ್ಲಿರುವಂತ ನೋವನ್ನ ಯಾರ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ನಮ್ಮ ಮನ್ಸಲ್ಲೇ ನಾವೇ ಕೊರ್ಕೊಂಡು ಅದನ್ನ ಹಾಗೆ ಇಟ್ಕೊಳ್ತೀವಿ. ಅದನ್ನ ನಾವು ಆಯ್ತು ಆಗೋಯ್ತು, ಇನ್ನು ಮುಂದೆ ಆದ್ರೂ ಬೇರೆ ಜೀವನ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ಬಿಡ್ತೀವಿ. ಇನ್ನೂ ಒಂದೇನಾಗುತ್ತೆ ಅಂತಂದ್ರೆ, ನಾವೇನಾದ್ರು ತಪ್ಪು ಮಾಡ್ತೀವಿ, ನಾವು ತಪ್ಪು ಮಾಡಿದಾಗ ಅದನ್ನ ಬೇರೆಯವ್ರ ತಲೆಗೆ ಕಟ್ಬಿಡ್ತೀವಿ. ನಾನೇನು ಮಾಡ್ಲಿಲ್ಲ, ಅವ್ರು ಆಗಂದಿದ್ದಕ್ಕೆ ಇದು ಆಯ್ತು ಅಷ್ಟೇ ಪೂರ್ತಿಯಾಗಿ, ನಾನು ಅವ್ರು ನೋಡಿಬೇಕು ಅಂತ ಇರ್ಲಿಲ್ಲ, ಅವ್ರು ಜೋರಾಗಿ ಮಾತಾಡಿದ್ರು, ನನಗೆ ಅವ್ರು ಕೋಪ ಪಡಿಸಿದ್ರು, ಅದರಿಂದ ನಾನು ಅವ್ರನ್ನ ಹೊಡೆದಿದ್ದೀನಿ ಅಷ್ಟೇ. ಅಂದ್ರೆ ನನ್ನಿಂದ ತಪ್ಪಾಗಿದೆ, ಅದ್ರ ತಪ್ಪು ನಾನು ಮಾಡಿದ್ದಲ್ಲ, ಅವರು ಮಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಇನ್ನೊಂದೇನಾಗುತ್ತೆ, ನಮ್ಮನ್ನ ನಾವು ಸ್ಟ್ರಾಂಗ್ ಆಗಿ ಸಮರ್ಥನೆ ಮಾಡ್ಕೊಳ್ತೀವಿ. ಇದು ನನ್ನ ತಪ್ಪಲ್ವಲ್ಲ, ನಾನು ಮಾಡಿದ್ದು ತಪ್ಪಲ್ಲ, ಇದು ಸರಿನೇ, ಈ ರೀತಿಯಾಗೆ ಮಾಡ್ಬೇಕಿತ್ತು, ಇದು ಬಿಟ್ಟು ಬೇರೆ ಯಾವುದೇ ಪರಿಹಾರ ಇಲ್ಲ, ನಾನು ಹಿಂಗ್ ಮಾಡಿದಕ್ಕೆ ಇವಾಗ ಸಂದರ್ಭ ಕರೆಕ್ಟ್ ಆಗಿದೆ, ಇಲ್ಲ ಅಂದ್ರೆ ಇದು ಸರಿ ಹೋಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮನ್ನ ನಾವು ಸಮರ್ಥನೆ ಮಾಡ್ಕೊಳ್ಳುವಂಥದ್ದು. ನಮ್ಮ ಮನ್ಸಿಗೆ ಅದೊಂಥರ ತೃಪ್ತಿ ಅನ್ಸುತ್ತೆ. ನಮ್ಮ ಮನ್ಸಿಗೆ ನಾವೇ ಏನೋ ಹೇಳ್ಕೊಳ್ತೀವಿ, ನೀನ್ ಮಾಡಿರೋದು ಕರೆಕ್ಟ್ ಆಗಿದೆ, ನೀನ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಂತಿರ್ತೀವಿ. ಇನ್ನೊಂದೇನ್ ಪರಿಹಾರ ಅಂದ್ರೆ, ಗಂಡ ಹೆಂಡತಿಗೆ ಮದ್ವೆ ಆಗಿ ಮಕ್ಕಳಾಗಿರೋದಿಲ್ಲ, 7-8 ವರ್ಷ ಆಗಿರುತ್ತೆ. ಸಮಾಜ ಅವರನ್ನ ನೋಡೋ ದೃಷ್ಟಿನೇ ಬೇರೆ ತರ ಇರುತ್ತೆ, ಮಕ್ಕಳಾಗಿಲ್ಲ, ಬಂಜೆ, ಅದು ಇದು ಅಂತ. ಅವಾಗ ಅವ್ರೇನ್ ಮಾಡ್ತಾರೆ, ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋದೆ, ಯಾವುದೋ ಅನಾಥಾಶ್ರಮಕ್ಕೆ ಹೋಗ್ತಾರೆ, ಯಾವುದೋ ಒಂದು ಮಗುನ್ ತಗೊಂಬಂದು ಸಾಕೊಂತಾರೆ. ಅದೊಂಥರ ರೀತಿಯಾಗಿ ಪರಿಹಾರ. ಮಕ್ಕಳಿಲ್ಲ ಅನ್ನೋಂಥ ಕೊರಗನ್ನ ಆ ದತ್ತು ಮಗುನ್ ತಗೊಂಬಂದು ಸಾಕೊಳ್ಳೋದ್ ಮುಖಾಂತರವಾಗಿ ಅವರು ತಮ್ಮಲ್ಲಿರೋ ನೋವಿನಿಂದ ಈಚೆ ಬರೋದು, ಈ ರೀತಿಯಾಗಿ ಅವರು ಈಚೆ ಬರ್ತಾರೆ. ಇನ್ನೊಂದು, ಯಾರೋ ಒಬ್ಬರ ಅನಾಥಾಶ್ರಮದಲ್ಲಿ ಇರ್ತಾರೆ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೋಗಿ, ಏನೋ ನೋವಾಗದಾಗ ಇಲ್ಲ ಸಂತೋಷ ಆದಾಗಿರ್ಬೋದು, ಅಲ್ಲಿ ಹೋಗಿ ನಾವು ಅವ್ರಿಗೆ ಏನೋ ಒಂದು ಸಹಾಯ ಮಾಡಿ, ನಮ್ಮ ಕೈಲಾದಂತಹ ಸಹಾಯ ಮಾಡಿ, ನಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಖೇದ ಇರುತ್ತೆ, ನಾವು ನಮ್ಮ ತಂದೆ ತಾಯಿ ನೋಡ್ಕೊಂಡಿಲ್ಲ ಅಂತಿರ್ಬೋದು, ಇಲ್ಲ ಬೇರೆ ಯಾರಿಗೂ ಕೆಟ್ಟದ್ ಮಾಡ್ಬೇಕು ಅಂತಿರ್ಬೋದು. ಅದಕ್ಕೇನ್ ಮಾಡ್ತೀವಿ, ಇಲ್ಲ ದೇವಸ್ಥಾನ ಗುಂಡಿಗೆ ಹಾಕಿ ನಾವು ಮಾಡಿರೋ ತಪ್ಪನ್ನ ಅಲ್ಲಿ ದೇವಸ್ಥಾನ ಗುಂಡಿಗೆ ದುಡ್ಡು ಹಾಕೋ ಮುಖಾಂತರವಾಗಿ, ದೇವ್ರೆ ನಾನು ಮಾಡಿದ್ದು ತಪ್ಪಲ್ಲ, ನಾನು ನಿಮ್ಗೆಲ್ಲ ಅರ್ಪಿಸ್ಬಿಟ್ಟಿದ್ದೀನಿ, ನೀನೇ ಕಾಪಾಡ್ಕೊ, ನೀನೇ ನಮ್ಮನ್ನ ಕಾಪಾಡಬೇಕು, ಅವೆಲ್ಲ ನೀನೇ ನೋಡ್ಕೊ ಅಂತ ಹೇಳ್ಬಿಟ್ಟು ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಸೊ ಇನ್ನೊಂದೇನಾಗುತ್ತೆ, ನಾವು ಮನೆಗೆ ಏನೋ ಒಂದು ಬೇಕಾಗಿರುತ್ತೆ, ನಾವು ಕೇಳ್ತೀವಿ, ಮನೆಯವ್ರಿಗೆ ಕೊಡ್ಸೋದಕ್ಕೆ ರೆಡಿ ಇರಲ್ಲ. ಇವಾಗ ಫ್ರಿಡ್ಜು, ವಾಷಿಂಗ್ ಮಿಷಿನು ಬೇಕಾಗಿರುತ್ತೆ.
ಕೊಡ್ಸೋದಕ್ಕೆ ರೆಡಿ ಇರಲ್ಲ. ಮಕ್ಕಳ ರೀತಿಯಾಗಿ ಚಂಡಿ ಮಾಡೋವಂಥದ್ದು ಬೇಕೇ ಬೇಕು ನಮ್ಮ ಮನೆಗೆ, ಇಲ್ಲಾಂದ್ರೆ ಸ್ಟ್ರೈಕ್ ಮಾಡ್ಬಿಡೋದು ಮನೆಯಲ್ಲಿ. ನಾವು ಮಾತಾಡೋದಿಲ್ಲ ಯಾರ ಹತ್ರನು, ಅಡಿಗೆ ಮಾಡೋದಿಲ್ಲ ಅಂತ, ನಾವು ತಿನ್ನೋಗಿಲ್ಲ ನೀವು ತಿನ್ನೋಗಿಲ್ಲ ಅಂದ್ರೆ ಏನ್ ಹೇಳ್ತಿದ್ದೀನಿ ಅಂದ್ರೆ, ಆ ಟೈಮ್ಗೆ ನಮ್ಮಲ್ಲಿರೋ ಕೋಪವನ್ನಿರ್ಬೋದು, ನೋವನ್ನಿರ್ಬೋದು, ನಾವು ಯಾವುದೋ ರೀತಿಯಾಗಿ ನಾವು ಆಚೆ ಹಾಕೋ ರೀತಿಯಾಗಿ ನಮ್ಮ ಮನಸ್ಸು ನಮ್ಮನ್ನ ಪ್ರಚೋದಿಸುತ್ತೆ. ಅದನ್ನ ಮನ್ಸಲ್ಲೇ ಇಟ್ಕೊಂಡ್ಬಿಟ್ರೆ, ಆ ಕೋಪ ಮನ್ಸಲ್ಲೇ ಇಟ್ಕೊಂಡ್ಬಿಟ್ರೆ, ಹೇಳ್ತಾರಲ್ವಾ, ಕೋಪ ಮನ್ಸಲ್ಲಿ ಇಟ್ಕೊಂಡ್ರೆ BP ಜಾಸ್ತಿ ಆಗಿ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗೋದು, ಇಲ್ಲ ಬೇರೆ ಏನೋ ಪ್ರಾಬ್ಲಮ್ ಆಗುವಂಥದ್ದು ಪರಿಸ್ಥಿತಿ ಆಗ್ಬಿಡುತ್ತೆ ನಮ್ಗೆ. ಇದ್ಯಾವುದು ಇರೋ ರೀತಿಯಾಗಿ, ಆಗದೆ ಇರೋ ರೀತಿಯಾಗಿ ಆ ಸಂದರ್ಭಕ್ಕೆ ನಮ್ಮನ್ನ ಆ ಕಷ್ಟದಿಂದ ನಮ್ಮನ್ನ ಈಚೆ ಬರೋ ರೀತಿಯಾಗಿ ನಮ್ಮ ಮನಸ್ಸು ನಮ್ಮನ್ನ ಪ್ರೇರೇಪಿಸುತ್ತೆ. ಸೊ ಇದನ್ನ ನಾವು ಡಿಫೆನ್ಸ್ ಮೆಕ್ಯಾನಿಸಮ್, ಆತ್ಮ ಸಂರಕ್ಷಣಾ ತಂತ್ರಗಳು ಅಂತೇಳಿ ಕರಿತೀವಿ. ನಿಮ್ಮ ಜೀವನದಲ್ಲೂ ಎಷ್ಟೋ ಅಷ್ಟು ಆಗಿರುತ್ತೆ ಈ ರೀತಿ ಸಂದರ್ಭಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿರ್ತೀನಿ. ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನು ಬೇರೆ ನಾನು ಏನು ಹೇಳ್ಬೋದಾಗಿತ್ತು ಅಂತ ನನಗೊಂದು ತಿಳಿಸ್ಕೊಡಿ. ಸೊ ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಲಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.